Hello children, today we are going to discuss about the Bangalore Rural District. Bangalore District came into existence in 1986. There are 4 taluks in this district: Nelamangala, Doddaballapura, Devanahalli and Hosakote. Sivagange in Nelamangala taluk is a famous religious place. Kempegowda International Airport is in ದೇವನಹಳ್ಳಿ. ಮಕ್ಕಳೇ, ಈ ದಿನ ನಾವು ಬೆಂಗಳೂರು ಗ್ರಾಮೀಣ ಜಿಲ್ಲೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಿಲ್ಲೆಯು 1986ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಈ ಜಿಲ್ಲೆಯಲ್ಲಿ 4 ತಾಲೂಕುಗಳಿವೆ. ಅವುಗಳು ಯಾವುವೆಂದರೆ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಹೊಸಕೋಟೆ. ನೆಲಮಂಗಲ ತಾಲೂಕಿನಲ್ಲಿರುವ ಶಿವಗಂಗೆ ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿದೆ. ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ ರಾಮನಗರ ಡಿಸ್ಟಿಕ್. ರಾಮನಗರ ಡಿಸ್ಟಿಕ್ ವಾಸ್ ಫಾರ್ಮ್ಡ್ ಆನ್ 23rd August 2007. There are 4 taluks: ಚನ್ನಪಟ್ಟಣ, ಕನಕಪುರ, ರಾಮನಗರ and ಮಾಗಡಿ. Ramanagara district is the fastest growing industrial hub of Karnataka. The Bidadi Industrial Center is one of the permanent industrial centers of the state. There are thousands of medium and small scale industries that are operating here. Ramanagara district is known for 2 products: ಚನ್ನಪಟ್ಟಣ wooden toys and silk. ರಾಮನಗರ ಜಿಲ್ಲೆಯು ಆಗಸ್ಟ್ 23, 2007ರಲ್ಲಿ ರಚಿಸಲಾಯಿತು. ಈ ಜಿಲ್ಲೆಯಲ್ಲಿ 4 ತಾಲೂಕುಗಳಿವೆ: ಚನ್ನಪಟ್ಟಣ, ಕನಕಪುರ, ರಾಮನಗರ ಮತ್ತು ಮಾಗಡಿ. ಈ ಜಿಲ್ಲೆಯು ರಾಜ್ಯದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ. ಬಿಡದಿ ಕೈಗಾರಿಕಾ ಪ್ರದೇಶವು ರಾಜ್ಯದ ಪ್ರಮುಖ ಕೇಂದ್ರವಾಗಿದೆ. ಅಲ್ಲಿ ಸಾವಿರಾರು ಸಣ್ಣ ಪುಟ್ಟ ಮಧ್ಯಮ ಗಾತ್ರದ ಉದ್ದಿಮೆಗಳು ಸಹ ಕಾರ್ಯನಿರತವಾಗಿವೆ. ಈ ಜಿಲ್ಲೆಯು 2 ಮುಖ್ಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಮೊದಲನೆಯದು ಚನ್ನಪಟ್ಟಣದ ಆಟದ ಗೊಂಬೆಗಳು, ಎರಡನೆಯದು ರೇಷ್ಮೆ ಉತ್ಪಾದನೆ. ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ Chikkaballapura district. Kolara district divided to create Chikkaballapura district. It was formed on November 10, 2007. There are 6 taluks in this district. There are Chikkaballapura, Gauribidanuru, Bagepalli, Sidilghetta, Gudibande and Chintamani. Nandidurga is a known hill station. Temples of Yoganandeshwara and Bhoganandeshwara are famous. Kaivara of Chintamani is a place known for a mystic Tataya. Viduraswata is a historical place present in Gauribidanur Taluk. In 1938, Flag Satyagraha was held against the British. A memorial is built here in memory of the event. Nidumamidi Mutt of Bagepalli is well known. Sidilghetta is a known business center. It is famous for its silk business. ನೋಡಿ ಮಕ್ಕಳೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯನ್ನು ವಿಭಜಿಸಿ ನವೆಂಬರ್ 10, 2007ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಹೊಸದಾಗಿ ಪ್ರಸಿದ್ಧ ಗಿರಿಧಾಮವಾಗಿದೆ. ಇಲ್ಲಿ ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ ಎಂಬ ದೇವಾಲಯಗಳು ಸಹ ಗುಡಿಬಂಡೆ ಚಿಂತಾಮಣಿ ತಾಲೂಕಿನ ಕೈವಾರ ತಾತಯ್ಯ ಅನ್ನುವ ಅನುಭವಿಗಳ ಕೇಂದ್ರವೂ ಸಹ ಆಗಿದೆ. ಗೌರಿಬಿದನೂರಿನಲ್ಲಿ ವಿದುರಾಸ್ವತ ಎಂಬ ಚಾರಿತ್ರಿಕ ಸ್ಥಳವಿದೆ.
ಇಲ್ಲಿ 1938ರಲ್ಲಿ ಬ್ರಿಟಿಷರ ವಿರುದ್ಧ ಧ್ವಜ ಸತ್ಯಾಗ್ರಹವೂ ಸಹ ನಡೆದಿತ್ತು. ಅದರ ಸ್ಮಾರಕವಾಗಿ ಅಲ್ಲಿ ವೀರಸೌಧವನ್ನು ನಿರ್ಮಿಸಲಾಗಿದೆ. ಅಂದರೆ ವೀರಸೌಧ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದ ವೀರರ ಒಂದು ನೆನಪಿಗಾಗಿ ವೀರಸೌಧವನ್ನು ನಿರ್ಮಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನ ನಿಡುಮಾಮಿಡಿ ಮಠ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ವ್ಯಾಪಾರ ಕೇಂದ್ರವಾಗಿದ್ದು ಇದು ರೇಷ್ಮೆ ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. Okay, let us learn next Kolar district. The gold mines are remembered. Unfortunately, the gold mines were closed down during 2003. Bangarapete, Kolara, Mulabagilu, Maluru and Srinivasapura are the 5 taluks of Kolar. The main occupation of the people of this district are agriculture, dairying, floriculture and silk production. Kolara district is a dry land, often prone to droughts. Chikka Tirupati of this district is a well-known religious place. It has many tanks. Antargange is an important historical place. Places like Ajarat, Baba Hyder Ali Dargah and Sri Padaraya Brindavana are in Kolara district. ಕೋಲಾರ ಡಿಸ್ಟಿಕ್ ಅಂದ ತಕ್ಷಣ ನೆನಪಾಗುವಂತಹ ಸಂಗತಿ ಅಂತಂದರೆ ಮಕ್ಕಳೇ ಚಿನ್ನದ ಗಣಿಗಳನ್ನು ನಾವು ನೆನಪು ಮಾಡ್ಕೋತೀವಿ. 2003ರಲ್ಲಿ ಚಿನ್ನದ ಗಣಿಯನ್ನು ತಯಾರಿಸುವಂತಹ ಕೆಲಸವನ್ನು ಮುಚ್ಚಲಾಗಿತ್ತು. ಬಂಗಾರಪೇಟೆ, ಕೋಲಾರ, ಮಾಲೂರು, ಮುಳಬಾಗಿಲು ಮತ್ತು ಶ್ರೀನಿವಾಸಪುರ ಈ ಇಷ್ಟು ತಾಲೂಕುಗಳು ಕೋಲಾರ ಜಿಲ್ಲೆಗೆ ಸೇರಿವೆ. ಈ ಜಿಲ್ಲೆಯಲ್ಲಿ ಜನರ ಒಂದು ಮುಖ್ಯ ಕಸುಬು ವ್ಯವಸಾಯ, ಹೈನುಗಾರಿಕೆ, ಪುಷ್ಪೋದ್ಯಮ ಮತ್ತು ರೇಷ್ಮೆ ಉತ್ಪಾದನೆ. ಇದು ಕೋಲಾರ ಡಿಸ್ಟಿಕ್ ಅಥವಾ ಕೋಲಾರ ಜಿಲ್ಲೆ ಒಂದು ಒಣ ಭೂಮಿಯಿಂದ ಕೂಡಿದಂತಹ ಪ್ರದೇಶವಾಗಿತ್ತು. ಇದು ಮಳೆಯನ್ನು ಆಧಾರಿತವಾದಂತಹ ಪ್ರದೇಶ, ಬರ ಪೀಡಿತ ಜಿಲ್ಲೆ ಎಂದು ಸಹ ಕರೆಯುತ್ತಿದ್ದರು. ಈ ಜಿಲ್ಲೆಯ ಚಿಕ್ಕ ತಿರುಪತಿಯು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿತ್ತು. ಈ ಜಿಲ್ಲೆಯಲ್ಲಿ ಅನೇಕ ಕೆರೆಗಳು ಸಹ ಇದ್ದವು. ಅಂತರ್ಗಂಗೆ ಎಂಬ ಸ್ಥಳವು ಮಹತ್ವದ ಚಾರಿತ್ರಿಕ ಸ್ಥಳವಾಗಿದೆ. ಹಜರತ್ ಬಾಬಾ ಹೈದರ್ ಅಲಿ ದರ್ಗಾ, ಶ್ರೀ ಪಾದರಾಯರ ಬೃಂದಾವನ ಸಹ ಕೋಲಾರ ಜಿಲ್ಲೆಯಲ್ಲಿ ಇದೆ. ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್ was formed in the year 1832. It is the well known for its coconut. Tumakuru district is very famous for coconut. It is one of the largest districts of our state, Karnataka state. It is 10 taluks. Already you know that. The port are in Madhukiri, Midigesi, Pavagada, Nidugal, Devarayana-durga, Uliyadurga and Sira. Tumakuru district is known for its educational institution. Free education and boarding facilities are given to thousands of students at Siddhaganga Mata under the leadership of Sri Sivakumara Swamiji. Another important educational institution is Siddhartha Educational Society. Madhukiri has a monolithic hill which is the only one in Asia. Monolithic hill means made up of single rock. Devaraya Durga is a famous place. There is a folk song on the tank of Kunigal. The Lakshmi temple of Guruvanahalli of Korategere Taluk is a famous temple. ನೋಡಿ ಮಕ್ಕಳೇ, ತುಮಕೂರು ಜಿಲ್ಲೆ 1832ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇದು
ತೆಂಗಿನಕಾಯಿ ಬೆಳೆಗೆ ಪ್ರಸಿದ್ಧವಾಗಿದೆ. ನಮ್ಮ ರಾಜ್ಯದ ಒಂದು ದೊಡ್ಡ ಜಿಲ್ಲೆಯೂ ಸಹ ಹೌದು. ಈ ಜಿಲ್ಲೆಯು 10 ತಾಲೂಕುಗಳನ್ನು ಒಳಗೊಂಡಿದೆ. ಅವುಗಳು ಯಾವುವೆಂದರೆ ಕೊರಟಗೆರೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಪಾವಗಡ, ಕುಣಿಗಲ್, ತುರುವೇಕೆರೆ, ತಿಪಟೂರು, ಮಧುಗಿರಿ, ತುಮಕೂರು ಮತ್ತು ಸಿರಾ. ಇಲ್ಲಿ ಅನೇಕ ಪಾಳೆಗಾರರು ಕಟ್ಟಿಸಿರುವ ಅನೇಕ ಕೋಟೆಗಳು ಸಹ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಮಧುಗಿರಿ, ಮಿಡಿಗೇಸಿ, ಪಾವಗಡ, ನಿಡುಗಲ್, ದೇವರಾಯನ ದುರ್ಗ, ಹುಲಿಯ ದುರ್ಗ ಮತ್ತು ಸಿರಾಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಕೋಟೆಗಳು ಸಹ ಇವೆ. ಈ ಜಿಲ್ಲೆಯು ಶಿಕ್ಷಣ ಸಂಸ್ಥೆಗಳಿಗೂ ಸಹ ಹೆಸರುವಾಸಿಯಾಗಿದೆ. ಶ್ರೀ ಶಿವಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ಸಿದ್ಧಗಂಗೆಯಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೂ ಸಹ ಅನ್ನ ಮತ್ತು ಅಕ್ಷರ ದಾಸೋಹವನ್ನು ನಡೆಸುತ್ತವೆ. ಪ್ರಸಿದ್ಧ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ಸಹ ಇಲ್ಲಿ ನೋಡಬಹುದು. ಇಡೀ ದೇಶದಲ್ಲಿ ವಿಶಿಷ್ಟವಾದ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಕುಣಿಗಲ್ನಲ್ಲಿದೆ. ಇದು ರಾಜ್ಯದ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ. ಮಧುಗಿರಿಯಲ್ಲಿ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟವಿದೆ. ದೇವರಾಯನ ದುರ್ಗವು ಪುರಾಣ ಪ್ರಸಿದ್ಧ ಪಡೆದಿದೆ. ಕುಣಿಗಲ್ ಕೆರೆಯ ಬಗ್ಗೆ ಪ್ರಸಿದ್ಧಿ ಜನಪದ ಗೀತೆ ಇದೆ. ಅಂದರೆ ನಿಮಗೆ ಗೊತ್ತಿದೆ ಮಕ್ಕಳೇ, ಕುಣಿಗಲ್ ಕೆರೆ ಅನ್ನೋ ಒಂದು ನೆನಪಿಗಾಗಿ ಒಂದು ಜಾನಪದ ಹಾಡು, ಅಂದರೆ ಮೂಡಲ್ ಕುಣಿಗಲ್ ಕೆರೆ ನೋಡೋರ್ಗೊಂದು ಐಭೋಗ ಅಂತ ಹೇಳಿ ಒಂದು ಸಾಂಗು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಕೊರಟಗೆರೆ ತಾಲೂಕಿನ ಗೋರವನಹಳ್ಳಿಯ ಲಕ್ಷ್ಮೀ ದೇವಾಲಯ ಸಹ ಈ ತುಮಕೂರು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ. Okay student, now let us learn about Chitradurga district. Chitradurga is famous for its gigantic 7-ringed fort. Inside the fort there are ponds and temples. Taluks of Chitradurga are Chitradurga, Hiriyuru, Chellakere, Hosadurga, Hosakote and Molakal Muru. This taluk is very famous for saris. Madakari Nayaka was a famous Palekara. Honeki Obava is another well-known historical person. S. Nijalingappa, Chief Minister of Karnataka. Madali Alli, Raghavendra Swami, religious leader. Talukina Venkataya and Tarasu, famous novelist in Kannada. ಚಿತ್ರದುರ್ಗ ಜಿಲ್ಲೆ 7 ಸುತ್ತಿನ ಕೋಟೆಗಳಿಂದ ಒಳಪಟ್ಟಿದೆ. ಈ ಕೋಟೆಯೊಳಗೆ ನೀರಿನ ಕೊಳಗಳಿವೆ ಮತ್ತು ದೇವಾಲಯಗಳು ಸಹ ಇವೆ. ಈ ಜಿಲ್ಲೆಯಲ್ಲಿನ ತಾಲೂಕುಗಳು ಹೀಗಿವೆ: ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ, ಹೊಳಲ್ಕೆರೆ ಮತ್ತು ಮೊಳಕಾಲ್ಮೂರು. ಮೊಳಕಾಲ್ಮೂರು ಇದು ಪ್ರಸಿದ್ಧವಾದ ಸೀರೆಗಳ ತಯಾರಿಕೆಗೆ ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯು ಪಾಳೆಗಾರರಿಗೆ ಪ್ರಸಿದ್ಧವಾಗಿದೆ ಮತ್ತು ಈ ಜಿಲ್ಲೆಯ ಪ್ರಸಿದ್ಧ ನಾಯಕ ಅಂತ ಹೇಳಿದರೆ ಮದಕರಿ ನಾಯಕ. ಒನಕೆ ಓಬವ್ವ ಸಾಹಸಕ್ಕೆ ಹೆಸರಾಗಿದ್ದಾಳೆ ಮತ್ತು ಎಸ್ ನಿಜಲಿಂಗಪ್ಪ ಅವರು ಸಹ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಸಹ ಈ ಜಿಲ್ಲೆಗೆ ಹೆಸರುವಾಸಿಯಾಗಿದ್ದಾರೆ. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ, ತಳುಕಿನ ವೆಂಕಟಯ್ಯ, ತಾರಾಸು ಮುಂತಾದವರು ಸಹ ಈ ಜಿಲ್ಲೆಯ ಪ್ರಸಿದ್ಧ ವ್ಯಕ್ತಿಗಳು. ನೆಕ್ಸ್ಟ್ ವಿ ವಿಲ್ ಲರ್ನ್ ಅಬೌಟ್ ದಾವಣಗೆರೆ ಡಿಸ್ಟ್ರಿಕ್ಟ್. ದಾವಣಗೆರೆ ಡಿಸ್ಟ್ರಿಕ್ಟ್ ವಾಸ್ formed by divided Chitradurga in 1997. A few parts of Shivamogga and Harapanahalli of Ballari district were added to the newly formed district of Davanagere. There are 6 taluks: Harihara, Harapanahalli, Chennagiri, Honnali, Jagaluru and Davanagere. Davanagere was known as the Manchester of Karnataka. The biggest lake in South India, Shantisagara, is in Chennagiri. It has a circumference of 64 kilometers.
The Harihareswara temple from the Hoysala period is found in Harihara. ಚಿತ್ರದುರ್ಗ ಜಿಲ್ಲೆಯನ್ನು ವಿಭಾಗ ಮಾಡಿ 1997ರಲ್ಲಿ ದಾವಣಗೆರೆ ಜಿಲ್ಲೆಯನ್ನು ರಚಿಸಲಾಯಿತು. ಹೊಸದಾಗಿ ರಚನೆಯಾದ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ಭಾಗಗಳನ್ನು ಸಹ ಸೇರಿಸಲಾಯಿತು. ಈ ಜಿಲ್ಲೆಯು 6 ತಾಲೂಕುಗಳನ್ನು ಒಳಗೊಂಡಿದೆ. ಅವುಗಳು ಯಾವುವೆಂದರೆ ಹರಿಹರ, ಹರಪನಹಳ್ಳಿ, ಚನ್ನಗಿರಿ, ಹೊನ್ನಾಳಿ, ಜಗಳೂರು ಮತ್ತು ದಾವಣಗೆರೆ. ದಾವಣಗೆರೆ ನಗರವು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಹೆಸರನ್ನು ಪಡೆದಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕೆರೆ ಎಂದರೆ ಶಾಂತಿಸಾಗರ ಚನ್ನಗಿರಿಯಲ್ಲಿದೆ. ಇದರ ಸುತ್ತಳತೆ ಸುಮಾರು 64 ಕಿಲೋಮೀಟರ್ಗಳು. ಹರಿಹರ ನಗರದಲ್ಲಿ ಹೊಯ್ಸಳರ ಕಾಲದ ಹರಿಹರೇಶ್ವರ ದೇವಾಲಯ ಸಹ ಇದೆ. ನೆಕ್ಸ್ಟ್ we will learn about last district, that is Shivamogga district. Shivamogga district is one of the famous districts of Karnataka. There are 6 taluks: Tirthahalli, Sagara, Soraba, Bhadravati, Shivamogga, Shikaripura and Hosanagara. Shivamogga district is called as rice granary of Karnataka. Tungabhadra, Sharavati, Varada and Kumudavati rivers flows in this region. Sankaraghatta is the home of the Kuvempu University. Kuppalli, the birthplace of Kuvempu, is in Tirthahalli Taluk. It is now growing as a tourist center. Bhadravati is growing as an industrial hub. The Sharavati hydro-electric project and Varahi hydroelectric project provide the most of the electricity needs of the state. It is said Shivamogga was founded by Keladi rulers. There is an archaeological museum at Keladi. It is said the name Shivamogga is due to face resembling Lord Shiva. Jog Falls, the highest waterfalls in Asia, is in Gerisoppa. There is a bird sanctuary in Gudavi of Soraba Taluku. Bhadra Wildlife Sanctuary is well known. Hakumbe of Tirthahalli Taluku receives highest rain. The Tripurantakeshwara and Kedareswara temples of Balligavi are famous. Keladi ruler Sivappa Nayaka had built a beautiful palace in Keladi. Kuvempu and Dr. U.R. Anantamurthy, the recipients of Jnanapita Award, are from Tirthahalli Taluk of this district. National Award winning singer Shivamogga Subbanna is from this district. ಮಕ್ಕಳೇ, ಕೊನೆಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಕರ್ನಾಟಕದ ಒಂದು ಪ್ರಸಿದ್ಧ ಜಿಲ್ಲೆ ಇದಾಗಿದೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯಲ್ಲಿ 6 ತಾಲೂಕುಗಳಿವೆ. ಅವುಗಳು ತೀರ್ಥಹಳ್ಳಿ, ಸಾಗರ, ಸೊರಬ, ಭದ್ರಾವತಿ, ಶಿವಮೊಗ್ಗ, ಶಿಕಾರಿಪುರ ಮತ್ತು ಹೊಸನಗರ. ಶಿವಮೊಗ್ಗ ಜಿಲ್ಲೆಯನ್ನು ಕರ್ನಾಟಕದ ಭತ್ತದ ಕಣಜ ಎಂದು ಸಹ ಕರೆಯಲಾಗುತ್ತದೆ. ತುಂಗಭದ್ರಾ, ಶರಾವತಿ, ವರದಾ ಮತ್ತು ಕುಮದ್ವತಿ ನದಿಗಳು ಈ ಜಿಲ್ಲೆಯಲ್ಲಿ ಹರಿಯುತ್ತದೆ. ಈ ಜಿಲ್ಲೆಯ ಶಂಕರಘಟ್ಟದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯವಿದೆ. ಈ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕುವೆಂಪು ಅವರ ಮನೆ ಇರುವ ಕುಪ್ಪಳಿಯೂ ಸಹ ಇದೆ. ಅದೊಂದು ಪ್ರವಾಸಿ ಕೇಂದ್ರವಾಗಿ ಬೆಳೆಯುತ್ತಿದೆ. ಭದ್ರಾವತಿಯು ಕೈಗಾರಿಕಾ ನಗರವಾಗಿ ಬೆಳೆದಿದೆ. ನಾಡಿಗೆ ಅಗತ್ಯವಾದ ವಿದ್ಯುತ್ತನ್ನು ಇಲ್ಲಿನ ಶರಾವತಿ ಜಲ ವಿದ್ಯುತ್ ಮತ್ತು ವರಹಿ ಜಲ ವಿದ್ಯುತ್ ಕೇಂದ್ರಗಳು ಒದಗಿಸುತ್ತವೆ. ಶಿವಮೊಗ್ಗ ನಗರವನ್ನು ಕೆಳದಿ ಅರಸರುಗಳು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಕೆಳದಿಯಲ್ಲಿ ಒಂದು ವಸ್ತು ಸಂಗ್ರಹಾಲಯವೂ ಇದೆ. ಶಿವನ ಮುಖದಂತಿರುವ ನಗರ ಶಿವಮೊಗ್ಗ ಎಂಬ ಪ್ರತೀತಿಯೂ ಇದೆ. ಏಷ್ಯಾ ಖಂಡದಲ್ಲಿಯೇ ಅತಿ ಉದ್ದವಾದ ಶರಾವತಿ ಜಲಪಾತ
ಜಿಲ್ಲೆಯು ಗೇರುಸೊಪ್ಪೆಯಲ್ಲಿದೆ. ಸೊರಬ ತಾಲೂಕಿನ ಗಡವಿ ಎಂಬಲ್ಲಿ ಪ್ರಸಿದ್ಧ ಪಕ್ಷಿಧಾಮವೂ ಇದೆ. ಭದ್ರ ವನ್ಯಮೃಗ ಧಾಮವು ಪ್ರಸಿದ್ಧಿ ಪ್ರವಾಸಿ ತಾಣವಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಬಳ್ಳಿಗಾವಿಯ ತ್ರಿಪುರಾಂತಕೇಶ್ವರ ಮತ್ತು ಕೇದಾರೇಶ್ವರ ದೇವಾಲಯಗಳು ಪ್ರಸಿದ್ಧವಾಗಿವೆ. ಕೆಳದಿಯ ಅರಸನಾದಂತಹ ಶಿವಪ್ಪ ನಾಯಕನು ಕೆಳದಿಯ ಸುಂದರವಾದ ಅರಮನೆಯನ್ನು ಕಟ್ಟಿಸಿದನು. ಹಾಗೂ ಕುವೆಂಪು ಮತ್ತು ಡಾಕ್ಟರ್ ಯು.ಆರ್. ಅನಂತಮೂರ್ತಿ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದವರಾಗಿದ್ದಾರೆ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಹಾಡುಗಾರ ಶಿವಮೊಗ್ಗ ಸುಬ್ಬಣ್ಣ ಇವರೂ ಸಹ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡವರಾಗಿದ್ದಾರೆ. ಓಕೆ ಸ್ಟೂಡೆಂಟ್, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಸ್ಟೂಡೆಂಟ್.